ಹಾಡ ಕೇಳಿದವರು ದಾಸರಕ್ಕಿಂತ ಪಾಸ ಅಂದ್ರ ಮಶಿವಿನಾಳ ದಾವ ಅಂದ್ರ ದಾಸ ಇದ್ದಂಗ ನಿನ್ನ ಹಾಡ ದಾಸರಕ್ಕಿಂತ ಪಾಸ ಅಂತಾಳ ನನಗ ಹುಚ್ಚಿ ಏನು ತಿಳಿದಿ ಮಶಿವಿನಾಳ ದಾಸಗ ಕಬೀರದಾಸ ಕಮಲದಾಸ ತುಳಸಿ ದಾಸರು ಆಗಿಯ ಹೋದ್ರು ನಮ್ಮ ಭಾರತದಾಗ ಕನಕದಾಸ ಉಡುಪಿಯಲ್ಲಿ ಭಜನೆ ಮಾಡು ಸಮಯದಲ್ಲಿ ಇವ ಗುಡಿ ಹಿಂದ ನಿಂತು ಭಜನೆ ಮಾಡ್ದ ಆವಾಗ ಶ್ರೀ ಕೃಷ್ಣನ ಮೂರ್ತಿ ತಿರುಗಿ ನೋಡ್ತು ಕನಕದಾಸರಿಗ ಇನ್ನು ಕನಕನ ಖಿಂಡಿ ಐತಿ ಉಡುಪಿಯ ಒಳಗ ಮಶಿವಿನಾಳ ದಾಸಗ ದಾಸ ಅಂದ್ರ ಸಿಟ್ಟಿಲ್ಲ ಏಟ ದಾಸ ಅಂತಿ ಅನ್ನು ಸಾತಲ ಗಾವದಾಗ ಗುರುತೈತಿಲ್ಲ ಕಬೀರ ದಾಸರ ಕಾಲದಾಗ ಕಬೀರ ದಾಸ ವಿಠಲನ ಭಜನಿ ಸತತ ಮಾಡವ ಮನಿಯಾಗ ಕಬೀರ ದಾಸ ಭಜನಿ ಮಾಡುವಂತ ಸಮಯದಾಗ ಒಬ್ಬವ ಗೌಡರಂಡಿ ಇಟ್ಟಿದ ತಮ್ಮ ಊರಾಗ ಗೌಡನ ರಂಡಿ ಅಂತಾಳ ನನ್ನ ಕಬೀರ ದಾಸಂದು ಭಜನಿಯ ನನಗ ಬ್ಯಾಸರಾಗದ ಆವಾಗ ಕಬೀರ ದಾಸನ ಭಜನಿ ಹೋಗಿ ಬಂದ್ ಮಾಡಿ ಸೌವ ನೀನು ಹೌದು ಹೌದು ಈ ಸೌಕಾರ ರಂಡಿ ಮಾತು ಕೇಳಿ ಬಂದ ಅಲ್ಲಿಗ ಕಬೀರ ದಾಸ ಭಜನಿ ಮಾಡ್ಲಕತ್ತಿದ ಅಂಗಳದಾಗ ಕಬೀರ ನಿನ್ನ ಭಜನಿ ಬ್ಯಾಸರಾಗದ ಕೇಳೋ ನನ್ನ ಕೀಗ ಬಟ್ಟೆ ಭಜನಿ ಮಾಡಬೇಡ ನಮಗ ಕಿರಿಕಿರಿ ಆಗ್ತದ ನನ್ನ ರಂಡಿಗೆ ನಿದ್ದೆ ಇಲ್ಲ ನಿನ್ನ ಸಲವಾಗ ವಿದ್ಯಾಶ್ರೀ ಹಿಂದ ಇದ್ದ ಸುರ್ತಿ ಅವಂಗ ಬ್ಯಾಸರಾದಂಗ ಅವಂದ ಹೆಂಗ್ರಿ ತಮ್ಮ ಅಕಿಗೂ ಬ್ಯಾಸರಾಯ್ತು ಮಾಡುದು ಹ್ಯಾಂಗ ಕಬೀರ ದಾಸ ಅಂದ ಯಾಕಾಗಲಾಕ ಹೋಗ್ರಿ ಮನಿ ಕಡಿಗ ಕಬೀರ ದಾಸನ ಹೆಂಡತಿ ಬಂದು ಕೇಳ್ತಾಳ ಗಂಡಗ ಯಾಕ್ರಿ ಭಾಳ ದಿನಕ ಸೌಕಾರ ಮನಿಗೆ ಬಂದಾನ ಯಾಕೆ ಬಂದಾನಂತ ಇವಳು ಕೇಳಿದಳು ಆವಾಗ ಕಬೀರದಾಸ ಹೆಂಡತಿಗೆ ಮನಸ್ಸು ಭಂಗ ಮಾಡಬಾರ್ದಂತ ನನ್ನ ಭಜನಿ ಕೇಳಿಲ್ಲಂತ ನಮ್ಮ ಊರ ಸೌಕಾರಗ ಜೋರ ಸೂರ ಕಟ್ಟಿ ಭಜನೆ ಮಾಡಂತ ಹೇಳಕ ಬಂದಾನಿಲ್ಲೀಗ ಈಕಿಗೆ ಮತ್ತಷ್ಟ ಖುಷಿ ಆಯಿತು ಮಾಡೋದು ಹ್ಯಾಂಗ ನಮ್ಮೂರ ಸೌಕಾರ ಕೇಳ್ತಾನಂದ್ರ ಇವತ್ತು ನಾವು ಬಿಡುವುದು ಬ್ಯಾಡ ಮತ್ ಸೂರ ಏರ ತಮ್ಮ ಕಟ್ಟಿದರ ಆವಾಗ ಸೂರ ಏರ ಕಟ್ಟಿ ಪಾಂಡುರಂಗನ ಭಜನಿನೇ ನಡೀತು ಇವ ಮತ್ತ ಹೋಗಿ ಮಂಚದ ಮ್ಯಾಗ ಕೂಡುದರ ಒಳಗ
ಯವ್ವ ನಿನ್ನಿಕ್ಕಿತ್ತ ಜೋರ ಚೀರ್ಲಾಕತ್ಯಾನಂದಾಗ ನಿಮ್ಮ ಗೌಡ್ರ ಮಾತ ಅಂದ್ರ ಚೂಡ್ರ ಕುಂಡ್ಯಾಗಿದ್ದಂಗ ನಾಯಿಗೆ ಹೇಳಿ ಬಂದಿ ಮತ ಚೀರ್ಲಾಕತ್ಯಾನ ನಿನ್ನ ಕಿಮ್ಮತ್ತೇನು ಯವ್ವ ಉಳ್ದಿಲ್ಲ ಊರಾಗ ಮತ್ತೆ ಗೌಡ ಸೌಕಾರ ಓಡ್ಕೋತ ಕಬೀರ್ನಲ್ಲಿ ಬಂದ ಇವರು ಏಕಾಕಾರದಲ್ಲಿ ಭಜನಿ ತಮ್ಮ ನಡೆದಿತ್ತಾವಾಗ ಒಂದೇ ಸವನ ಪರಮಾತ್ಮನ ಧ್ಯಾನ ನಡೆಸಿದರಾವಾಗ ಇವ ಕಬೀರದಾಸಗ ಬೈಲಾಕತ್ತ ನಿತ್ತು ಅಂಗಳಾಗ ಭಜನಿ ಬಿಡುತ್ತಿದೇನೋ ಇಲ್ಲ ನಿನ್ನ ಗುಂಪಗೆ ಬೆಂಕಿ ನಾನು ಚೋಪಡಿಗೆ ಬೆಂಕಿ ಹಚ್ಚತೀನಿ ಅಂದ ಕಬೀರರಿಗ ಕಬೀರದಾಸ ಅಂತಾನ ಹುಚ್ಚ ಸೌಕಾರ ನೀನ ನನ್ನ ಜೋಪಡಿಗೆ ಯಾಕ ನನಗೂ ಬೆಂಕಿ ಹಚ್ಚು ರಾತ್ರಿಯಾಗ ಈ ಭಜನಿ ನಿಂದ್ರಿಸೋದಿಲ್ಲ ಅಂದ ಕೇಳೋ ಸೌಕರ್ಯಗ ಇವಂಗ ಸಿಟ್ಟು ಬತ್ತು ಕಡ್ಡೆ ಬಿ ತಗೊಂಡ ಕೈಯಾಗ ಕಬೀರದಾಸನ ಜೋಪಡಿಗೆ ಬೆಂಕಿನೇ ಹಚ್ಚಿ ಬಿಟ್ಟ ಕಬೀರದಾಸ ಭಜನಿ ತಮ್ಮ ಬಿಡಲಿಲ್ಲ ಆವಾಗ ಬಟ್ಟೆ ಭಜನಿ ಬಿಡಲೇ ಇಲ್ಲ ಕಬೀರದಾಸ ಅಂತಾನ ಖುಲ್ಲ ಏನಂತಾರಿ ಏನು ದವಸ ಧಾನ್ಯ ನೀನು ತರಬೇಡ ಹೊರಗ ದಿನ ಕುಡ್ಡ ಚುಮ್ಮಣದಾಗ ಭಜನಿ ನಡಿತಿದ್ದರಾಗ ಇವತ್ತ ಪಾಂಡುರಂಗ ಇಂಥ ಬೆಳಕ ಕೊಟ್ಟಾನ ನಮಗ ಚೋಪಡಿಗೆ ಬೆಂಕಿ ಹತ್ತಿತ್ತು ಭಯಾನಕ ಬೆಳಕ ಬಿತ್ತು ಬೆಳಕು ಹೋಗುದ್ರಾಗೆ ಭಜನಿ ಬಿಡಬೇಡ ಆವಾಗ ಉರಿಲಾಕತ್ತು ಸುಡಗಾಡ ಗಾಳಿ ಬಿಟ್ಟಿತು ಅವನ ರಂಡಿ ಮನಿ ಇತ್ತು ತಮ್ಮ ತಳಗಿನ ಬಾಜೂಕ ಆ ಗಾಳಿಗೆ ಓಡಿ ಬತ್ತೋ ಬೆಂಕಿ ಅಲ್ಲಿ ತನಕ ಈ ಕಬೀರದಾಸನ ಝೋಪಡಿ ಬೆಂಕಿ ಬಿತ್ತು ಅವಳೀಗ ಸೌಕರ್ ರಂಡಿ ಝೋಪಡಿಗೆ ಬಿತ್ತು ಹೊಯ್ಕೋತ ಓಡಿ ಬಂದಳು ಕಬೀರದಾಸನ ಬೆಂಕಿ ಬಿದ್ದದ ನನ್ನ ಝೋಪಡಿಗ ಹತ್ತು ಅದು ಉರಿಲಾಕತ್ತು ಓಡಿ ಬರ್ತಾಳ ಆಗತ್ ಈ ಕಬೀರದಾಸ ಭಜನಿ ತಮ್ಮ ನಡೆಸಿದ ನಡಸಂಗ ಕಬೀರದಾಸ ಹೇಳತಾನ ಈ ಹೆಣ್ಣ ಮಗಳಿಗ ಯವ್ವ ಏನು ಮಾಡುದು ನಂದು ನಿಂದು ಸುಮಾರ ಜಗದಾಗ ನನಗ ಇಟ್ಕೊಂಡವ ನಿನ್ನ ಮನಿ ಸುಟ್ಟ ನಿನಗಿಟ್ಕೊಂಡವ್ ನನ್ನ ಮನಿ ಸುಟ್ಟ ಇಬ್ಬರು ಕೂಡಿ ಭಜನಿ ಮಾಡೋನು ಬಾರ ಅಂಗಳಾಗ ನನಗ ಇಟ್ಕೊಂಡ ನಿನ್ನ ಮನಿ ಸುಟ್ಟ ನಿನಗ ಇಟ್ಕೊಂಡವ್ ನನ್ನ ಮನಿ ಸುಟ್ಟ ಇಬ್ಬರು ಕೂಡಿ ಭಜನಿ ಮಾಡೋನು ಬಾಂಧ ಅಂಗಳಾಗ ಹೆಣ್ಣ ಮಗಳ ಝೋಪಡಿ ಸುಟ್ಟು ಬೂದಿನೇ ಆಗಿ ಹೋಯಿತು ಕಬೀರದಾಸರ ಗುಂಪ ಸುಡಲೇ ಇಲ್ಲ ಆವಾಗ
ಕಬೀರ ದಾಸನು ಹಂಗೆ ಉಳಿತು ನೋಡು ಗುಂಪಾವಾಗ ಹಂಗ ನೀನೇ ಸುಟ್ಗೋ ಬ್ಯಾಡ ಸಾತಲ ಗಾವದಾಗ ಮಸಿಬಿನಾಳ ಮೌಲ ಸಾಹೇಬನ ಜೋಪಡಿ ಸುಡಲಾಕ ಬಂದ್ರ ರಾಂಪುರಿ ಅಮ್ಮನಪ್ಪ ನಿಂದೆ ಸುಡತದಾವಾಗ ಏನೇ ಮಾಡಿದರು ಶಿವ ಧ್ಯಾನಕ್ಕೆ ಅಡ್ಡ ಆಗಬಾರ್ದು. ಹೌದಲ್ರಿ. ಯಾವ ಜಾತಿ ಧರ್ಮ ಭೇದ ಇಲ್ದೆ ಜಗದಾಗ ಇಂತಿಂತವರು ಆಗಿ ಹೋದ್ರು ಭಾರತದಾಗ ಅಂದ್ರೆ ಮೂರ್ತಿ ಮರಿ ಆದ್ರೂ ಕೀರ್ತಿ ಹಿಂದಿನವರಿಗ ದಾಸರಕ್ಕಿಂತ ಪಾಸ ಅಂತ ನನಗ ನೀನು ಹೇಳಿದೆ ಅಂದ್ರ ದಾಸರಿಗೆ ಶ್ರೇಷ್ಠ ಮಾಡದ ಸಾತಲಗಾವದಾಗ ಒಂದೇ ಈ ವಿಷಯ ತಮ್ಮ ಇಲ್ಲಿಗೆ ಬಂದ ನಿಂತು. ಹೌದು. ಅದಕ್ಕೆ ಪರರಿಗೆ ಮೋಸ ಮಾಡ್ಲಾಕ್ ಹೋದ್ರೆ ಆ ಮೋಸ ಮೊದಲು ನಮಗಾಗ್ತದ. ಹೌದಲ್ರಿ. ಅದು ನೀ ಎಲ್ಲ ಯಾರ್ದಾರೆ ನಮ್ಮ ದುಡ್ಡು ಸುಡಬೇಕತ್ತಿ ನಿಂದು ಸುಡ್ತದ ಮೊದಲು. ಹೌದು. ಅಷ್ಟು ಸುಲಭ ಅಲ್ಲದ. ಅದಕ್ಕೆ ಅದು ಹಂಗಲ್ಲ ಹಿಂಗಲ್ಲ ಎಷ್ಟೋ ಮಂದಿ ಹಿಂಗಾಗಿ ಹೋದ್ರು ಒಂದು ಸಾರಾಂಶ ಬರ್ಬೇಕದ. ಹೌದಲ್ರಿ. ಅಂದ್ರೆ ಅದಕ್ಕೆ ಪದ ಕಾಳ್ತಿರ್ತದ. ಅದಕ್ಕೆ ಅವ ಏನಂತಾನ ಏನಂತಾನ್ರಿ ಇವ್ರು ಎಷ್ಟೋ ಮಂದಿ ಮಹಾತ್ಮರು ಏನು ಆಗಿ ಹೋದ್ರಲ್ಲ ಇವರ ಮೂರ್ತಿ ಮರಿ ಆದರೂ ಬಂಗಾರ ಮೂರ್ತಿಗಳನ್ನು ಮಾಡಿ ಅವರು ಪೂಜೆ ಮಾಡ್ತಾರ. ಹೌದಲ್ರಿ ಮಾಡ್ಯಾರ. ನಾವು ಒಟ್ಟರು ಸತ್ತು ಹೋದ್ರು ಅವ್ರ ಜಾತ್ರೆ ಹಾಕಾವ. ಹೌದು. ನಮ್ಮದು ನಿಮ್ಮದು ಹಂಗಲ್ಲ. ನಮ್ಮದು ಹೆಂಗ್ರಿ ನಾಳೆ ಸತ್ರ ನಾಯಿ ಉಚ್ಚಿ ಹೋಯ್ತಾವ ಗೋರಿ ಮ್ಯಾಗೆ ನಾನು ಇಷ್ಟು ಗರ್ವಾಂಕರ ಅದಕ್ಕೆ. ಹೌದು. ಇದ್ರದ್ದು ಮೂರ್ತಿನೂ ಉಳಿದಿಲ್ಲ ಕೀರ್ತಿನೂ ಉಳಿದಿಲ್ಲ. ಏನು ಉಳಿದದ ಇದನ್ನು ಹೆಂಗೈತೆ ಅಂದ್ರೆ ಇದು ಭಜನೆ ಕೀರ್ತನೆ ಡೊಳ್ಳಿನ ಪದ ಗೀಗಿ ಪದ ಯಾಕೆ ಹಚ್ಚಾರಿವ ಇದು ಯಾಕೆ ಹಚ್ಚಾರಿ ಮಾಸ್ತರ? ಆ ಗೀಗಿ ಪದೊಳಗೂ ಶಿವಧ್ಯಾನ ಐತಿ, ಡೊಳ್ಳಿನ ಪದೊಳಗೂ ಶಿವಧ್ಯಾನ ಐತಿ, ಭಜನೆ ಒಳಗೂ ಶಿವಧ್ಯಾನ ಐತಿ. ಹೌದು. ಎಲ್ಲಾನು ಶಿವನ ಸ್ವರೂಪದಿಂದ ಬಂದಂತಾವ ಇವು. ಆದ್ರೆ ಹಾಡುವಂಥ ಶೈಲಿ ಬೇರೆ ಇರ್ತಿತ್ತು, ಸಾಹಿತ್ಯ ಒಂದೇ ಇರ್ತದ. ಹೌದಲ್ರಿ. ಅವರು ಡೊಳ್ಳಿನ ಪದವ್ರ ಸಾಹಿತ್ಯ ಅವರೊಂದು ಶೈಲಿ ಬೇರೆ ಮಾಡ್ಕೊಂಡು ಅವ್ರು ಹಾಡ್ತಾರೆ. ಹೌದು. ಈ ಗೀಗಿ ಪದವರೊಂದು ಶೈಲಿ ಬೇರೆ ಮಾಡ್ಕೊಂಡು ಅವ್ರು ಹಾಡ್ತಾರೆ. ಅದಕ್ಕೆ ಹೆಂಗೈತೆ ತಿಳ್ಕೊ, ಇದು ಶ್ರವಣ ಕೀರ್ತನ ಮತ್ತು ಆತ್ಮನಿವೇದನ ಸೌಖ್ಯ ದಾಸ್ಯ ಇಂಥವು ನವವಿಧ ಭಕ್ತಿಗಳದಾವಲ್ಲ, ಅದರೊಳಗೆ ಇದನ್ನೂ ಒಂದು ಭಕ್ತಿನೇ. ಇದು ಹಾಡೋದು ಕೀರ್ತನ ಭಕ್ತಿ, ಹೌದು. ಕೇಳೋದು ಶ್ರವಣ ಭಕ್ತಿ. ಹೌದಲ್ರಿ. ಇದು ಹಾಡೋನಿಗೆ ಮೋಕ್ಷ ಆಗಬೇಕು, ಕೇಳೋನಿಗೆ ಮೋಕ್ಷ ಆಗಬೇಕು. ಹೌದು. ನಾವು ಹಾಡಿದ ವಿಷಯ ಒಂದರೆ ಅವ್ರ ಸಂಸಾರದಲ್ಲಿ ಬರಬೇಕ. ಹೌದಲ್ರಿ, ಬರಬೇಕು. ಅಂದ್ರೆ ನಾವು ಹಾಡಿದಕ್ಕೆ ಅವ್ರು ಕೇಳಿದಕ್ಕ ಸ್ವಾರ್ಥಕ. ಹೌದು. ಮತ್ತು ಜೇರಕರ್ತ ನಾವು ಹಾಡಿದ್ವಿ ಅವ್ರ ಸಂಸಾರದಲ್ಲಿ ಬರ್ಲಿಕ್ಕಂದ್ರೆ ಅದು ಹೆಂಗೆ ಆಗ್ತದ್ರಿ? ಅವ್ರು ರೊಕ್ಕ ಹೋಗಿ ದವಾಖಾನೆಗೆ ಮುಟ್ತಾವ, ಸಂಸಾರಕ್ಕೆ ಹೋಗಿ ಮುಟ್ಟಂಗಿಲ್ಲ. ಹೌದು. ಯಾಕೆ ತಿಳ್ಕೊ ಬಂದರೆ ಅವ್ರ ಸಂಸಾರದಲ್ಲಿ ಹಿಂಗೆ ಅನ್ಯಾಯ ಮಾಡಿದ್ರೆ ಹಿಂಗೆ ಆಗ್ತದಲ್ಲ ಅಂತ ಗೊತ್ತಾಗುತ್ತೆ. ಹೌದು. ಅದಕ್ಕೆ ಹಚ್ಚಾರ ಅವರು ನಾರದ ಋಷಿಗಳ ಕಾಲಕ್ಕೆ ಕೇಳ್ತಾರ. ಏನು ಹೇಳ್ತಾರ್ರಿ? ನೋಡು, ಜಪಾತಪದಿಗಳನ್ನು ಮಾಡಿ ಮೋಕ್ಷವನ್ನು ಕೃತ ತೀರ್ಥ ದ್ವಾಪರದಲ್ಲಿ ಪಡೆದಾರ. ಹೌದು. ಕಲಿಯುಗದೊಳಗೆ ಹೆಂಗೆ ಪಡಿಬೇಕು ಅವ್ರದ್ದು ಕೇಳ್ತಾರ. ಹೌದು. ಆವಾಗ ನಾರದ ಋಷಿಗಳಿಗೆ ಬ್ರಹ್ಮಗೆ ಕೇಳಿದ ಕೂಡಲೇ ಬ್ರಹ್ಮ ಏನಂತಾನ, ಏನಂತಾನ್ರಿ? ಯಾರ್ಯಾರು ಮಹಾತ್ಮರು ಸಾಧುರು ಸತ್ಪುರುಷರು ಆಗಿ ಹೋಗ್ತಾರಲ್ಲ, ಹೌದು, ಅಂಥವ್ರ ನಾಮಾಮೃತವನ್ನು ನೋಡಿದ್ರೆ ಇವರಿಗೆ ಮೋಕ್ಷ ಆಗ್ತದ. ಹೌದು. ಹೌದು. ಇವರಿಗೆ ಜಪತಪದಿಗಳ ಮಾಡಾಕ ಇವರಿಗೆ ಟೈಮ್ ಇಲ್ಲ. ಹೌದು. ಇವತ್ತೇ ಒಂದು ತಾಸು ಕುಂದ್ರಾಕ ಟೈಮ್ ಇಲ್ಲ ಅವ್ರಿಗೆ. ಬರೀ ಅವ್ರ ನಾಮರ ನುಡಿಯಾಕ ಬರ್ತದಿಲ್ಲ ಇವ್ರಿಗೆ ಅಂತ ಹೇಳ್ದ. ನಾಮ ನುಡಿಯಾಕ ಬರ್ತದ, ಆಟು ನುಡಿಯಾಕ ಬರ್ಲಾಗ್ಯದ. ಹೌದು. ಹೌದು. ಅದಕ್ಕಿದು ಆಚಾರ ಜಾತ್ರೆ ಕೇತ್ರಿ ಒಳಗ ಒಂದರ ನುಡಿ ಸಂಸಾರದಲ್ಲಿ ಬರಬೇಕು, ಮಹಾತ್ಮರ ನುಡಿ ನುಡಿಬೇಕಂತ. ಹೌದು. ಅದು ಬಿಟ್ಟು ಕೇಸಿ ಚಂದ್ರಗುಪ್ತ ಆಸವ ಅಂದ, ಅವ ಮಾಸ್ತರ ಸುಂಬಳ ತಿನ್ನೋದು ಬೇಡ ಅಂದ, ಕಿಂತವ್ ಕೇಳಿದ್ವು ಊರು ಮಾಡಿಟ್ಟು ಊಟು ಒಂದರೆ ಸುದ್ದ ಬರುವಾಗಲ್ಲ ಅದ. ಅದಕ್ಕೆ ಹೆಂಗೈತೆ ತಿಳ್ಕೊ, ಗಂಡನೇ ಗುರು, ಗಂಡನೇ ದೇವರ, ಗಂಡನೇ ಮೋಕ್ಷಲೆ ತಿಳಿದುಕೊಂಡು ಅಂತ ಮಹಾಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಗಂಡನ ಪೂಜೆ ಮಾಡ್ಯಾಳ. ಹೌದಲ್ರಿ, ಮಾಡ್ಯಾಳ. ಮೂರ್ತಿ ಮರಿ ಆದ್ರೆ ಕೀರ್ತಿ ಹಸ್ರಾಮ್ ಉಳ್ದದ. ಹೌದು. ಇವು ಹಂಗೆ ಮಾಡೋರಲ್ಲ ಇವರು. ಇವ್ರು ಹೆಂಗ್ರಿ? ಇವರು ಗಂಡ ಹೆಂಡತಿಗೆ ಜಗಳ ಅಳಗಾಲ ಮಾಡಿ ಹುಟ್ಟೋಗೋರು. ಊರು ತುಂಬ ಪುರ ನಾನೇ ಹೆಚ್ಚಿಗೆ ಅದು ಎಂದ್ರೆ ಸ್ವಾರ್ಥಕ ಆಗ್ತದ. ಇವ್ರು ಚಲೋ ಇದ್ದವ್ರಿಗೆ ಅಳಗಾಲ ಮಾಡೋರು, ಅಳಗಾಲ ಮಾಡಿ ಹೋಗೋರು. ಹೌದು. ಹಂಗೆ ಆಗಂಗಿಲ್ಲ. ಅಂಥ ಮಹಾಶಿವಶರಣಿ ಅಕ್ಕ ಮಾದೇವಿ ಹೇಳ್ತಾಳ. ಏನ್ ಹೇಳ್ತಾಳ್ರಿ? ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕಳ್ಳು ಹೋದಂತೆ, ಹೌದು. ಹೌದು. ಅಣ್ಣನು ಸತ್ತರೆ ಬಲಭುಜವದಂತೆ, ತಮ್ಮನು ಸತ್ತರೆ ಎಡಭುಜವದಂತೆ, ಹೌದು. ಗಂಡನ ಆಜ್ಞೆದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋಲವದಂತೆ ಅಂತ. ಇದು ಯಾರು ಹೇಳ್ಯಾರ ಮಾಸ್ತರ? ಇದು ಶಿವಶರಣಿ ಅಕ್ಕ ಮಾದೇವಿ ಹೇಳ್ಯಾರ. ಈ ಪುಕ್ಕ ಮಾದೇವಿ ಏನ್ ಹೇಳ್ತಾಳ್ರಿ? ಈಗ ನಾನು ಸೇವಾ ಮಾಡ್ರಿ ನೀವೇ ಅಂತ ಹಂಗೆ ಮಾಡ್ತೀವಿ. ಗಂಡನ ಆಜ್ಞೆದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಕಳಸ ಮುರಿದು ಕೆಳಗೆ ಬಿದ್ದಂತೆ. ಹೌದು. ಹೌದು.
ಅಂದ್ರ ಗಂಡನ ಆಜ್ಞದೊಳಗೆ ಇದ್ದವರು ಉದ್ಧಾರ ಆಗ್ತಾರೆ ಈ ಜಗತ್ನ್ಯಾಗ ಅಂತ ಹೇಳ್ಯಾರ. ಹೌದಲ್ರಿ ಹೇಳ್ಯಾರ. ಅಂದ್ರ ಅವರು ಸುಖಿಯಾಗಿ ಸಂಸಾರ ಮಾಡ್ಲಾಕ್ ಬರ್ತದ. ಹೌದು ಎಲ್ಲರ ಹೇ ನಾನೇ ಹೆಚ್ಚು ನೀನೇ ಹೆಚ್ಚು ಅಂತ ನೆತ್ತಿ ಸಂಸಾರ ಅಳಗಾಲಾಗ ಹೋಗ್ತದ. ಹೌದು ಅದಕ್ಕೆ ಹೇಳ್ತಾರ ಅವರು, ಹೆಂಡತಿ ಚಲೋ ಇದ್ರೆ ಗಂಡ ಚಲೋ ಇರಂಗಿಲ್ಲ, ಗಂಡ ಚಲೋ ಇದ್ರೆ ಹೆಂಡತಿ ಚಲೋ ಇರಂಗಿಲ್ಲ. ಹೌದು ಹೌದು ಇಬ್ರು ಚಲೋ ಇರಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು. ಹೌದಲ್ರಿ. ಅಂದ್ರೆ ಅವು ಎರಡು ಸಂಸಾರ ಮಾಡ್ತಾವ ಅಂತ ಶ್ರುತಿ ಸಾರ್ತವ. ಹೌದು ಅದಕ್ಕೆ ಹಿಂತಿಂತಾವ್. ಯಾಕಂದ್ರೆ ಆಕಿ ಏನ್ ಮಾಡಿದ್ರು, ಏನ್ ಮಾಡ್ತಾರ್ರಿ? ಆಕಿಗೆ ಭಜನಿ ಬ್ಯಾಸರ ಮಾಡಿ ಆಕಿ ಜೋಪಡಿಗೆ ಬೆಂಕಿ ಹಚ್ಚಲಾಗ ಹಚ್ಚಿದ್ರು. ಹೌದು ಹೌದು ಅದು ಗಾಳಿಗೆ ಹಾರ ಆಕಿನ ಅವನು ಜೋಪಡಿ ಬೆಂಕಿ ಈಕಿಗೆ ಬಂದ್ಬಿಟ್ಟು ಹೌದು ಬಿದ್ದಿಂದ ಈಕಿಗೆ ಬೆಂಕಿ ಹತ್ತದಾಗ ಗೊತ್ತಾಯ್ತದ ಈ ಸುಟ್ರೆ ಎಷ್ಟು ನಾಶ ಆಗ್ತದ ಅನ್ನೋಂಥದ್ದು. ಹೌದು ಹೌದು ಅದಕ್ಕೆ ನಿಮ್ಮ ಜೋಪಡಿಗೆ ಬೆಂಕಿ ಹತ್ತದಾಗ ನಿಮ್ಗೆ ಗೊತ್ತಾಗಲ್ಲ, ಹೌದು ಇಲ್ಲಿಕಂದ್ರೆ ಗೊತ್ತಾಗಂಗಿಲ್ಲ, ಅಡತನ ಗೊತ್ತಾಗಲ್ರಿ ಅವ್ರಿಗೆ. ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ಹೌದು ಎಷ್ಟು ಹೇಳಿದ್ರು ಕೂಡ ಇದು ಮುಗಿಯಂಗಿಲ್ಲ. ಅನೇಕ ಮಂದಿ ನೋಡು, ಎಷ್ಟೆಷ್ಟು ಮಂದಿ ಮಹಾತ್ಮರು ಎಲ್ಲಿಗೆ ಬಂದ್ರು ನಿನಗೆ ಹೇಳ್ತೀನಿ ತಿಳ್ಕೊ. ಹೌದು ನಮ್ಮ ಬಸವೇಶ್ವರ ಬಲ್ಯಾಗ ಸುದೇಕ್ ಬಂದಾರ. ಹೌದಲ್ರಿ ಬಂದಾರ. ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ನಮ್ಮ ಬಸವೇಶ್ವರ ಬಲ್ಲಿ ಬಂದಾರ. ಹೌದು ಯಾಕಂದ್ರೆ ಕುಲಕುಬರು ಶರಣರಿಗೆ ಬಸವೇಶ್ವರ ಕೂಡಿಸಿದ್ರು. ಹೌದಲ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಮಾನ್ಯ ಪತಿವ್ರತೆಗಳನ್ನು, ಎಷ್ಟೋ ಮಂದಿ ಮಾನ್ಯ ಸಾಧ್ವಿಮನಿಗಳು ಆಗೋಗ್ಯಾರ. ಹೌದು ಹೌದು ಆದ್ರೆ ಅದು ಇವ್ರಿಗೆ ಏನಾಗ್ಯದ, ಇವ್ರಿಗೆ ಏನಾಗ್ಯದ್ರಿ ಮಾಸ್ತರ? ನೀ ಇಲ್ಲಿ ಅದಿ ಅಂತ ನನಗಂದಾರ. ನೀವೇ ಅಲ್ಲಿ ಅದಿರಿ, ನಾ ಬಂದಿಲ್ಲ ಗಟಾರದಂತ ಹೊರಗೆ. ಹೌದು ಹೌದು ಇನ್ನ ನೀವೇ ಅಲ್ಲಿದ್ದೀರಿ, ಹೌದು. ನನಗೆ ಹೇಳಾಕತ್ತೀರಿ ಓರೆ. ಅದೇ ನಿರಾಕಾರ ಬ್ರಹ್ಮಕ್ಕೆ ತಂದಿದ್ದ ಅಂತ ಹೇಳ್ದಲ್ಲ ಆಗಲೇ. ಹಾಂ, ನಿರಾಕಾರ ಬ್ರಹ್ಮ ಬ್ರಹ್ಮಾಂಡ ಬುಟ್ಟಿ ಮಾಡ್ಕೊಂಡು ತಂದಿದ್ದಾವ. ಹಾಂ, ಅದಕ್ಕೆ ಕೃಷ್ಣ ತಂದಿದ್ದ ನಿರಾಕಾರ ಬ್ರಹ್ಮ. ಅವನ ಹೆಸರು ನಿರಾಕಾರ ಬ್ರಹ್ಮ. ನಿರಾಕಾರ ಬ್ರಹ್ಮ ಬ್ರಹ್ಮಾಂಡವೇ ಬುಟ್ಟಿ ಮಾಡಿ ತಂದಿದ್ದವ. ಮತ್ತು ಕೃಷ್ಣ ಪರಮಾತ್ಮನ ಅವತಾರ ಐತೆ ಒಂದ. ಹೌದು ಅವ ಹಲವಾರು ಸೃಷ್ಟಿಗಳನ್ನು ರಚನೆ ಮಾಡ್ತಿದ್ದ. ಮುಂದೆ ಇದು ಮುಗಿದ ನಂತರ ಆ ಶ್ರೀಕೃಷ್ಣ ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡಬೇಕಾಗಿದ್ರ ಕೌರವರು ಪಾಂಡವರು ಇಬ್ಬರಿಗೆ ಸಂಹಾರ ಮಾಡ್ಯಾನ. ಹೌದಲ್ರಿ ಮಾಡ್ಯಾರ. ಅವ ಶಿಷ್ಟರನ್ನು ಪರಿಪಾಲನೆ ಮಾಡೋಕ್ಕೋಸ್ಕರವಾಗಿ ಹಲವಾರು ಜನ್ಮಗಳನ್ನು ಎತ್ತಿ ಬಂದಾನ. ಹೌದು ಆದರೆ ಎಲ್ಲ ಅವತಾರದೊಳಗೆ ಲಗ್ನ ಆಗಿದ್ದ, ಪರಶುರಾಮ ಅವತಾರದೊಳಗೆ ಲಗ್ನ ಆಗಿಲ್ಲ ಅವ. ಹೌದು ಎಲ್ಲ ಅವತಾರ ನೋಡ್ಕೋರಿ ನೀವು, ಕೋರ್ಮ ಮತ್ಸ್ಯ ನರಸಿಂಹ ಹಿಂಗ. ಆದ್ರೆ ಪರಶುರಾಮ ಅವತಾರದೊಳಗೆ ಲಗ್ನ ಯಾಕೆ ಆಗಿಲ್ಲ ಅಂತ ಸಂಶಯ ನನಗೆ. ಹೌದು ಹೌದು ಮತ್ತು ನೀವು ಜೋಡದಿ ಎಲ್ಲ ತಗೊಳ್ಳಿ, ಪರಶುರಾಮ ಅವತಾರದೊಳಗೆ ಲಗ್ನ ಇಲ್ಲ ಒಂದು. ಅಂದ್ರೆ ನಿಮ್ಮ ಶಕ್ತಿ ಇದ್ದಳು ಅಥವಾ ಇಲ್ಲೋ ಅಂತ ಸಂಶಯ ನಮ್ಗಷ್ಟೇ. ಹೌದು